ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚೆನ್ನ ಬಸವಣ್ಣರೆನ್ನ ಪರಮಾರಾಧ್ಯರು. ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚೆನ್ನ ಬಸವಣ್ಣರೆನ್ನ ಪರಮಾರಾಧ್ಯರು. ಇನ್ನು ಸುಖಿಯಾದೆನು ಕಾಣ, ಇನ್ನು ಸುಖಿಯಾದೆನು ಕಾಣ, ಇನ್ನು ಸುಖಿಯಾದೆನು ಕಾಣ, ಚೆನ್ನ ಮಲ್ಲಿಕಾರ್ಜುನ ದೇವಾ ದೇವಾ, ಚೆನ್ನ ಮಲ್ಲಿಕಾರ್ಜುನ ದೇವ ಹೇ ದೇವಾ, ಚೆನ್ನ ಮಲ್ಲಿಕಾರ್ಜುನ ದೇವಾ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೇನಯ್ಯ ಭ್ರಾಂತಿಯ ಬೇರ, ಅಗೆದು ಕಳೆದೇನಯ್ಯ ಭ್ರಾಂತಿಯ ಬೇರ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೇನಯ್ಯ ಬ್ರಹ್ಮ ಬೀಜವ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೇನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ, ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಸುಷುಮ್ನ ನಾಳದಿಂದ ಉದಕವತಿದ್ದಿ, ಬಸವಗಳೈವರು ಹಸಗೆಡಿಸಿಹರೆಂದು, ಸುಷುಮ್ನ ನಾಳದಿಂದ ಉದಕವತಿದ್ದಿ, ಬಸವಗಳೈವರು ಹಸಗೆಡಿಸಿಹರೆಂದು, ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ, ಆವಾಗಳು ತೋಟದಲ್ಲಿ ಜಾಗರವಿದ್ದು, ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ, ಆವಾಗಳು ತೋಟದಲ್ಲಿ ಜಾಗರವಿದ್ದು, ಸಸಿಯ ಸಲಹಿದೇನು ಕಾಣ ಗುಹೇಶ್ವರ, ಸಸಿಯ ಸಲಹಿದೇನು ಕಾಣ ಗುಹೇಶ್ವರ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೇನಯ್ಯ ಭ್ರಾಂತಿಯ ಬೇರ, ಅಗೆದು ಕಳೆದೇನಯ್ಯ ಭ್ರಾಂತಿಯ ಬೇರ.
ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಇದು ಅಲ್ಲಮ ಪ್ರಭುಗಳ ಒಂದು ಅದ್ಭುತವಾದ ವಚನ. ಇದು ಮೇಲ್ನೋಟಕ್ಕೆ ಕೃಷಿಯ ಬಗ್ಗೆ ಅಂದ್ರೆ ತೋಟ ಅಲ್ವಾ, ತೋಟದ ಬಗ್ಗೆ ಕೃಷಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು ಕೂಡ ಇದು ಮುಖ್ಯವಾಗಿ ಏನು ಆಧ್ಯಾತ್ಮಿಕತೆ ಮತ್ತು ಕಾಯಿಕ ತತ್ವವನ್ನ, ಆಧ್ಯಾತ್ಮಿಕತೆ ಮತ್ತು ಕಾಯಿಕ ತತ್ವದ ಬಗ್ಗೆ ಒಂದು ಸಂದೇಶವನ್ನ ಸಾಧಕರಿಗೆ ನೀಡುವಂತ ಒಂದು ಅದ್ಭುತವಾದ ವಚನ. ಈ ವಚನ ಅಲ್ಲಮ ಪ್ರಭುಗಳು ತಮ್ಮ ಅನುಭವದ ಮೂಲಕ, ಅವರು ಅಲ್ಲಮ ಪ್ರಭುಗಳು ಸಂಚಾರ ಹೊರಟಾಗ ಅಂದ್ರೆ ಬಸವ ತತ್ವವನ್ನ ಸಾಧಕರಿಗೆ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಶರಣರು ಅವರಿಗೆ ಭೇಟಿ ಆಗ್ತಾರೆ. ಗೊಗ್ಗಯ್ಯ ಅಂತ ಒಬ್ಬ ಶರಣ. ಅವರು ಕೃಷಿ ಕಾಯಕವನ್ನ ಮಾಡ್ಕೊಂಡು ತಮ್ಮ ದಿನನಿತ್ಯ ಜೀವನವನ್ನ ನಡೆಸ್ತಾ ಇರ್ತಾರೆ. ಎಲ್ಲಿ? ಕಲ್ಯಾಣದಲ್ಲಿ. 770 ಅಮರ ಗಣಗಳು ಏನಿದ್ದಾರೆ ಅವರಲ್ಲೇ ಇವರು ಕೂಡ ಒಬ್ರು ಗೊಗ್ಗಯ್ಯ ಅಂತ ಶರಣ. ಕಾಯಕ ಕೃಷಿ ಕಾಯಕವನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ಬೇಕಾದ್ರೆ, ಹೀಗೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಗೊಗ್ಗಯ್ಯ ಶರಣರು ಅಲ್ಲಮ ಪ್ರಭುಗಳ ಭೇಟಿ ಆಗುತ್ತೆ. ಅವಾಗ ಗೊಗ್ಗಯ್ಯ ಶರಣರು ಹೇಳ್ತಾರೆ, ಅಂದ್ರೆ ಕೃಷಿ ಕಾಯಕ ಮಾಡ್ತಿರ್ತಾರಲ್ಲ ಅವರು, ತಮ್ಮ ತೋಟದ ಬಗ್ಗೆ ಮಾತುಕತೆ ನಡೆತಿರ್ಬೇಕಾದ್ರೆ ಅವರಿಬ್ಬರ ಸಂಭಾಷಣೆಯಲ್ಲಿ ಅವರಿಗೆ ಒಂದು ಅರ್ಥ ಆಗುತ್ತೆ. ಯಾರಿಗೆ? ಅಲ್ಲಮ ಪ್ರಭುಗಳಿಗೆ. ಗೊಗ್ಗಯ್ಯ ಶರಣರನ್ನು ನೋಡಿ ಅವರಿಗೆ ಒಂದು ಆಧ್ಯಾತ್ಮಿಕ ಒಂದು ಕ್ಷೇತ್ರದಲ್ಲಿ ಒಲವಿರೋದನ್ನ ಕಂಡುಕೊಂಡ್ಬಿಟ್ಟು ಇವರಿಗೆ ಮಾರ್ಗದರ್ಶನ ಮಾಡೋಣ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುಗಳು, ಸರಿಯಪ್ಪ, ನೀನು ಈ ತೋಟವನ್ನ ಕೃಷಿಯ ಮೂಲಕ ಈ ತೋಟವನ್ನ ಹಸನು ಮಾಡಿ ಬೆಳೆಯನ್ನ ಪಡೆದು ಬಂದಂತಹ ಬೆಳೆಯಲ್ಲಿ ನೀನು ದಾಸೋಹ ಮಾಡಿ ನಿಮ್ಮ ಜೀವನವನ್ನ ಸಾಗಿಸ್ತಾ ಇದೀಯಾ, ಅದು ಸರಿ. ನಾನು ಒಂದು ತೋಟ ಮಾಡಿದ್ದೀನಿ ನಿನ್ನ ಹಾಗೇನೆ ಅಂತ ಅಲ್ಲಮ ಪ್ರಭುಗಳು ಗೊಗ್ಗಯ್ಯ ಶರಣರಿಗೆ ಹೇಳ್ತಾರೆ. ನೀವು ತೋಟ ಮಾಡಿದಿರಾ, ಆದ್ರೆ ನಿನ್ನ ತೋಟಕ್ಕೂ ನನ್ನ ತೋಟಕ್ಕೂ ತುಂಬಾ ವ್ಯತ್ಯಾಸ. ಸೊ ನೀನು ಎಂತಹ ಬೆಳೆಯನ್ನ ಬೆಳಿತೀಯಾ, ಅದಕ್ಕಿಂತಲೂ ಅದ್ಭುತವಾದ ಬೆಳೆಯನ್ನ ನನ್ನ ತೋಟದಲ್ಲಿ ನಾನು ಬೆಳಿತಾ ಇದ್ದೀನಿ, ಅದ್ರ ಬಗ್ಗೆ ನಿನಗೆ ತಿಳಿಸ್ಕೊಡ್ತೀನಿ, ಕೇಳ್ತೀಯಾ ಅಂತ ಗೊಗ್ಗಯ್ಯ ಶರಣರಿಗೆ ಅಲ್ಲಮ ಪ್ರಭುಗಳು ಕೇಳ್ತಾರೆ. ಹೌದಾ, ತುಂಬಾ ವಿಶೇಷವಾಗಿದೆಯಲ್ಲ ನೀವು ಹೇಳೋದು, ಹೇಳಿ ನೋಡೋಣ ಅಂತ ಗೊಗ್ಗಯ್ಯ ಶರಣರು ಹೇಳಿದಾಗ ಅಲ್ಲಮ ಪ್ರಭುಗಳು ಹೇಳ್ತಾರೆ, ನೋಡಪ್ಪ, ತನುವ ತೋಂಟವ ಮಾಡಿ, ಆ ಒಂದು ಸಂಭಾಷಣೆಯಲ್ಲಿ ಈ ವಚನವನ್ನ ಗೊಗ್ಗಯ್ಯ ಶರಣರ ಮುಂದೆ ಅವರಿಗೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಈ ವಚನವನ್ನ ಅಲ್ಲಮ ಪ್ರಭುಗಳು ಹೇಳ್ತಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ನೋಡು, ನಿನ್ನ ತೋಟ ಏನಿದೆಯಲ್ಲ, ಕೃಷಿ ಕಾಯಕದ ತೋಟ ಏನಿದೆಯಲ್ಲ, ನಿನಗೆ ನಿನ್ನ ತೋಟಕ್ಕೆ ಏನೇನ್ ಬೇಕು? ತನುವ ತೋಂಟ, ನಿನ್ನ ತೋಟದ ಹಾಗೆ ಕೂಡ ನನ್ನ ದೇಹವನ್ನ ತನುವ ತೋಂಟವ ಮಾಡಿ, ತನು ಅಂದ್ರೆ ಶರೀರ, ಈ ಶರೀರವನ್ನೇ ತೋಟವನ್ನಾಗಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಈ ಮನಸ್ಸನ್ನೇ ಗುದ್ದಲಿಯನ್ನಾಗಿ ಮಾಡಿಕೊಂಡು ಈ ತನುವೆಂಬ ಶರೀರದಲ್ಲಿ ಇರ್ತಕ್ಕಂಥ ಭ್ರಾಂತಿ, ಭ್ರಮೆ, ನಾನು, ನನ್ನದು, ನನ್ನಿಂದಲೇ ಎಲ್ಲ ಅಲ್ವಾ, ಅಸತ್ಯ, ಭ್ರಮೆ, ಇಂತಹ ಭ್ರಾಂತಿ ಎಂಬ ಬೇರನ್ನ ಮನಸ್ಸೆಂಬ ಗುದ್ದಲಿಯಿಂದ ನಾನು ಅಗೆದು ತೆಗಿತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಮುಂದೆ ಹೇಳ್ತಾರೆ, ನೀನು ನಿನ್ನ ತೋಟದಲ್ಲಿ ಏನ್ ಮಾಡ್ತೀಯ? ಕಸ, ಈಗ ರೆಂಟೆ ಹೊಡಿತೀವಿ, ಅದನ್ನೆಲ್ಲ ಹಸನ್ ಮಾಡ್ತೀವಿ, ಮತ್ತೆ ಫಲ ಏನು ನಮ್ ಮುಂದೆ ಬಿತ್ತಲಿಕ್ಕೆ ಏನೇನ್ ಬೇಕು ಅದಕ್ಕೆಲ್ಲ ಹದ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಏನು ಸಲಕರಣೆಗಳು ಬೇಕು, ಆ ಒಂದು ಸಲಕರಣೆಗಳಿಂದ ನೀನ್ ಹೇಗೆ ನಿಮ್ಮ ತೋಟವನ್ನ ಮಾಡ್ತೀಯ, ಈ ತನುವೆಂಬ ತೋಟವನ್ನ ನಾನು ಕೂಡ ಈ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಸಗಳನ್ನ, ಕಸ ಅಂದ್ರೆ ಅಜ್ಞಾನ, ಭ್ರಮೆ, ಅಸತ್ಯ, ನಾನೇ ಹೆಚ್ಚು, ನನ್ನಿಂದಲೇ ಎಲ್ಲವ ನಡೀತಾ ಇರೋದು ಅನ್ನೋ ಒಂದು ಏನು ಭಾವನೆಗಳಿರ್ತಾವಲ್ಲ, ನಕಾರಾತ್ಮಕ ಚಿಂತನೆಗಳನ್ನ, ಈ ಚಿಂತನೆಗಳನ್ನ ನಾನು ಏನ್ ಮಾಡ್ತೀವಿ, ಎಲ್ಲ ರೆಂಟೆ ಹೊಡೆದ್ಬಿಟ್ಟು ಅದನ್ನೆಲ್ಲ ಕಸ ಕಿತ್ತು ಹಾಕಿ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಬ್ರಹ್ಮ ಬೀಜ ಅಂತ ಒಂದು ಇಲ್ಲಿ ಶಬ್ದ ಬಳಸ್ತಾರೆ. ಬ್ರಹ್ಮ ಬೀಜ ಅಂದ್ರೆ ಇಲ್ಲಿ ಪರಮಾತ್ಮನ ಆನಂದವನ್ನ, ಪರಮಾನಂದವನ್ನ, ಆತ್ಮ
ಆತ್ಮದ ಒಂದು ಶಕ್ತಿಯನ್ನ ಜಾಗೃತ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತೀವಿ ನಾವು ಧ್ಯಾನ ಎಂಬ ಮಂತ್ರವನ್ನ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಮ ಪ್ರಭುಗಳು ಗೊಗ್ಗಯ್ಯ ಶರಣರಿಗೆ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು. ಸುಷುಮ್ನ ನಾಳ ಅಂದ್ರೆ ಪ್ರಾಣಾಯಾಮದ ಮೂಲಕ, ಪ್ರಾಣಾಯಾಮ ಧ್ಯಾನದ ಮೂಲಕ ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಉದಕ ಅಂದ್ರೆ ನೀರು, ಅಂದ್ರೆ ಪವನವೇ ರಾಟಾಳ ಅಂದ್ರೆ ನೀರಿನ ಬಾವಿಯಿಂದ ನೀರನ್ನ ಮೇಲಕ್ಕೆತ್ತಕ್ಕೆ ಒಂದು ಚಕ್ರ ಬಳಸ್ತಾರೆ, ಆ ಚಕ್ರಕ್ಕೆ ರಾಟಾಳ ಅಂತ ಹೇಳ್ತಾರೆ. ಏನು ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು. ಇಲ್ಲಿ ಬಸವಗಳೈವರು ಅಂತ ಹೇಳ್ತಾರೆ. ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಇಲ್ಲ ತನುವೆಂಬ ಶರೀರದಲ್ಲಿ ನಮ್ಮ ನಿಮ್ಮ ಎಲ್ಲರ ಶರೀರದ ಒಂದು ಶರೀರವು ಸಾಕಷ್ಟು ಅಷ್ಟಾವರಣ ಇರಬಹುದು, ಅಷ್ಟಮದಗಳಿರಬಹುದು, ಅರಿಷಡ್ವರ್ಗಗಳಿರಬಹುದು, ಪಂಚೇಂದ್ರಿಯಗಳು, ಇವೆಲ್ಲದರಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆ. ಈ ಪಂಚಭೂತಗಳಿಂದ ಶರೀರ ನಿರ್ಮಾಣ ಆದ್ರೂ ಕೂಡ ನಿಮ್ಮೆಲ್ಲರಲ್ಲೂ ಕೂಡ ಪಂಚೇಂದ್ರಿಯಗಳು, ಸಪ್ತ ವ್ಯಸನಗಳು, ಅಷ್ಟಮದಗಳು, ಅರಿಷಡ್ವರ್ಗಗಳು ಇವೆಲ್ಲವೂ ಇರ್ತಾವು. ಇವೆಲ್ಲವೂ ತಮ್ಮದೇ ಆದ ಕಾರ್ಯವನ್ನ ಮಾಡ್ತಾ ಇರ್ತಾವು. ತಮ್ಮದೇ ಆದ ಮನೋಧರ್ಮವನ್ನ ಭಗವಂತ ಅವುಗಳಿಗೆ ಒಂದು ಮನೋಧರ್ಮ ಕೊಟ್ಬಿಟ್ಟು ನಮಗೆಲ್ಲರಿಗೂ ಇಲ್ಲಿ ಕಳಿಸ್ಬಿಟ್ಟಿದ್ದಾನೆ. ಸೊ ಅವುಗಳನ್ನ ನಾವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಸೊ ಅವುಗಳ ಇಚ್ಛೆಗೆ ಅವುಗಳನ್ನ ಬಿಟ್ಟಾಗ ನಮಗೆ ಮನಸ್ಸು ವಿಕಾರ ಆಗ್ತತಿ, ತಲೆ ಕೆಡುತ್ತೆ ಅಲ್ವಾ, ನಮ್ಮ ಆರೋಗ್ಯ ಕೆಡುತ್ತೆ. ಒಂದಕ್ಕೊಂದು ಸರಪಳಿ ಇದ್ದ ಹಾಗೆ ನಮ್ಮ ದೇಹದಲ್ಲಿ, ಮನಸ್ಸಿಗೆ ನಮ್ಮ ದೇಹಕ್ಕೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದ್ದಾಗ ನಮ್ಮ ಆರೋಗ್ಯ ಕೆಟ್ರೆ ಮನಸ್ಸು ಕೆಡುತ್ತೆ, ಮನಸ್ಸು ಕೆಟ್ರೆ ಆರೋಗ್ಯ ಕೆಡುತ್ತೆ. ಸೊ ಇದನ್ನೆಲ್ಲವೂ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ ಬಸವಗಳೈವರು ಹಸಗೆಡಿಸಿಹರೆಂದು ಅಂದ್ರೆ ಪಂಚೇಂದ್ರಿಯಗಳ ಬಗ್ಗೆ ಅವ್ರು ಹೇಳ್ತಾರೆ. ಪಂಚೇಂದ್ರಿಯಗಳು ಏನಿದಾವಲ್ಲ, ಏನು ಕಣ್ಣು ನೋಡಿದ್ದನ್ನ ಬಯಸುತ್ತೆ, ಮನಸ್ಸು ನೋಡಿದ್ದನ್ನ ಬಯಸುತ್ತೆ ಅಲ್ವಾ. ಸೊ ಹೀಗೆ ಒಂದಕ್ಕೊಂದು ಬಯಸಿದ್ದನ್ನ ನಾವು ಮನಸ್ಸು ಕೊಡ್ತಾ ಹೋದಾಗ ನಮ್ಮಲ್ಲಿ ಆರೋಗ್ಯ ಕೆಡುತ್ತೆ, ಮನಸ್ಸು ಕೆಡುತ್ತೆ. ಇದೆಲ್ಲವೂ ಕೆಡೋದ್ರಿಂದ ನಮ್ಮ ಜೀವನವೇ ಒಂದು ಕೆಟ್ಟ ದಾರಿಗೆ ಹೋಗಕ್ಕೆ ಪ್ರಾರಂಭ ಆಗುತ್ತೆ. ಸೊ ನಾವು ಜೀವನದಲ್ಲಿ ಉನ್ನತಿಯನ್ನ ಪಡ್ಕೋಬೇಕು ಅಂದ್ರೆ, ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದ್ರೆ, ಸಂತೋಷವಾಗಿ ಬದುಕಬೇಕು ಅಂದ್ರೆ ಈ ಮನಸ್ಸು ಎಂಬ ಗುದ್ದಲಿಯನ್ನ, ಈ ಮನಸ್ಸನ್ನ ನಾವು ಒಳ್ಳೆ ಒಂದು ಕೆಲಸಗಳಿಗೆ ಬಳಸ್ಕೋಬೇಕು. ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಾಗ ಅದನ್ನ ನಾವು ಚೆನ್ನಾಗಿ ಜೀವನದಲ್ಲಿ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ. ಸೊ ಇಂತಹ ಒಂದು ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂದ್ರೆ ಪರಮಾತ್ಮ ಅನ್ನೋ ಮಂತ್ರ, ಅಂದ್ರೆ ಆ ಭಗವಂತನ ನಾಮಸ್ಮರಣೆ ಮಾಡಿದಾಗ ನಾವು ನಮ್ಮ ಮನಸ್ಸನ್ನ ಕಂಟ್ರೋಲಿಗೆ ತಂದ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮುಂದೆ ಹೇಳ್ತಾರೆ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು ಏನು ಸಮತೆ ಸೈರಣೆ ಎಂಬ ಬೇಲಿಯ ಕಟ್ಟಿ ಆವಾಗಳು ಏನು ಜಾಗರವಿದ್ದು ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು. ನೀನು ನಿನ್ನ ಕೃಷಿ ಕಾಯಕದ ಹೊಲವನ್ನ ಹೇಗೆ ತುಂಬಾ ಬೆಳೆ ಇರುತ್ತೆ ನಮ್ಮ ಹೊಲದಲ್ಲಿ, ಅವಾಗ ನಾವೆಲ್ಲ ಏನ್ ಮಾಡ್ತೀವಿ, ರಾತ್ರಿ ಇಡೀ ಇದ್ದು ಅದನ್ನ ಕಾಯ್ತೀವಿ ಎಚ್ಚರದಿಂದ ಅಲ್ವಾ. ಇವು ಪ್ರಾಣಿಗಳು ಪಕ್ಷಿಗಳು ಬಂದು ನಮ್ಮ ಬೆಳೆಯನ್ನ ನಾಶ ಮಾಡಬಾರ್ದು, ಅವ್ರಿವ್ರು ಪಕ್ಕದ ಹೊಲದವರು ಅವ್ರಿವ್ರು ಬಂದು ನಾಶ ಮಾಡಬಾರ್ದು ಅಂತ ನಿನ್ನ ಹೊಲವನ್ನ ಹೇಗೆ ರಾತ್ರಿ ಎಲ್ಲ ಇದ್ದು ನೀನು ಕಾಯ್ತೀಯಲ್ಲ, ಆ ರೀತಿ ನಾನು ಕೂಡ ಪ್ರತಿ ಕ್ಷಣನೂ ಕೂಡ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ 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 ಆ ಭಗವಂತನ ಒಂದು ಅಭಯವನ್ನ, ಆ ಭಗವಂತನ ಒಂದು ಕರುಣೆಯನ್ನ ನಾನು ಕೂಡ ಪಡೆದು ಅವನ ಸಾಕ್ಷಾತ್ಕಾರ ಪಡ್ಕೊಳ್ತೀನಿ ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ಕೂಡ ಎಚ್ಚರದಿಂದ ಇರ್ಬೇಕು ಅಂತ. ನಾವು ಯಾವುದೇ ಒಂದು ಭಗವಂತನ ಒಂದು ದಾರಿಯಲ್ಲಿ ನಡಿಬೇಕಾದ್ರೆ ಇವು ಅಡೆತಡೆಗಳು ಬಂದೇ ಬರುತ್ತೆ. ಅವುಗಳೆಲ್ಲವನ್ನ ಮೆಟ್ಟಿ ನಾವು ನಿಲ್ಬೇಕಾದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ನಮ್ಮ ಹಿಡಿತದಲ್ಲಿ ಇರ್ಬೇಕು ಅಂದ್ರೆ ನಾವು ಯಾವಾಗ್ಲೂ ಆ ಭಗವಂತನ ನಾಮಸ್ಮರಣೆ ಇಂತಹ ಸತ್ಸಂಗಗಳಲ್ಲಿ ಭಾಗಿಯಾಗೋದ್ರ ಮೂಲಕ ಒಂದು ನಮ್ಮ ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅದನ್ನ ಒಂದು ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿದಾಗ ಆ ಭಗವಂತನ ಕರುಣೆ ನಮ್ಮ ಮೇಲೆ ಸದಾ ಸಿಗುತ್ತೆ ಅನ್ನೋ ಒಂದು ಸಂದೇಶವನ್ನ ಅಲ್ಲಮ ಪ್ರಭುಗಳು ಈ ಒಂದು ವಚನದಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ಒಟ್ಟಾರೆಯಾಗಿ ಈ ವಚನದಿಂದ ಮುಖ್ಯವಾಗಿ ಆಧ್ಯಾತ್ಮಿಕ ಸಾಧಕರಿಗೆ ಮತ್ತು ಕಾಯಿಕ ತತ್ವವನ್ನ ಸಾರುವಂತ ಒಂದು ಮುಖ್ಯವಾದ ಮಣಿಹದಲ್ಲಿ ಏನು ಅಲ್ಲಮ ಪ್ರಭುಗಳು ಸಂಚಾರ ಮಾಡುವಾಗ ಗೊಗ್ಗಯ್ಯ ಅನ್ನೋ ಶರಣರ ಮತ್ತು ಅಲ್ಲಮ ಪ್ರಭುಗಳ ನಡುವೆ ಸಂಭಾಷಣೆಯಲ್ಲಿ ಬಂದಂತಹ ವಚನ ನಿಮ್ಮೆಲ್ಲರಿಗೂ ಅಷ್ಟೇ ಅಲ್ಲ, ಸಾಧಕರಿಗೂ ಕೂಡ ಒಂದು ಧ್ರುವ ಕಳಶದಂತೆ ಈ ಒಂದು ವಚನವು ನಮಗೆ ಸಂದೇಶವನ್ನ ಕೊಡುತ್ತೆ ಅಂತ ತಿಳ್ಕೊಂಡು ಹೇಳ್ತಾ, ಆ ಒಂದು ನಿಟ್ಟಿನಲ್ಲಿ ನಾವು ದೊಡ್ಡ ಸಾಧನೆ ಮಾಡೋದು ಬೇಡ. ನಾವ್ ಇಲ್ಲಿ ಏನು ಬಂದಿವಿ, ನಮ್ಮ ಆರೋಗ್ಯವನ್ನ
ಸರಿಪಡಿಸ್ಕೊಳ್ಳಿಕ್ಕೆ, ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಏನೇನ್ ಬೇಕಪ್ಪ? ಏನ್ ನಾವು ಪ್ರಯತ್ನ ಮಾಡ್ಬೇಕು? ಏನೇನ್ ನಾವು ತ್ಯಾಗ ಮಾಡ್ಬೇಕು? ಅಂದ್ರೆ ಆ ಒಂದು ಚಿಕ್ಕ ಚಿಕ್ಕ ವಿಷಯಗಳತ್ತ ನಾವು ಗಮನ ಕೊಡ್ತಾ ಹೋಗಿ ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋಣ. ಅದು ಕೂಡ ಒಂದು ಸಾಧನೆನೇ. ಯಾಕೆ ಅಂದ್ರೆ ನಾವು ದಿನಂಪ್ರತಿ ಆ ಹೆಂಗೆಂಗೋ ಬದುಕ್ತಿರ್ತೀವಿ. ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಕೂಡ ನಾವು ಎಷ್ಟು ಒದ್ದಾಡ್ತಿರ್ತೀವಲ್ವಾ? ಸೊ ಎಲ್ಲವೂ ಇದ್ದು ಏನು ಇಲ್ಲದೆ ಇದ್ದ ಏನು ಇಲ್ಲದೆ ಇರೋ ಹಾಗೆ ಬದುಕೋದನ್ನ ಇದೆಯಲ್ಲ ಅದು ಕೂಡ ಒಂದು ದೊಡ್ಡ ಸಾಧನೆನೇ. ಸೊ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ನಿಮ್ಮ ಆರೋಗ್ಯಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಿ. ಆರೋಗ್ಯ ಸರಿಪಡಿಸ್ಕೊಳ್ಳೋತ್ತ ನೀವು ಫಸ್ಟ್ ಪ್ರಯಾರಿಟಿ ಕೊಡಿ. ಅದಕ್ಕೆ ಏನ್ ಬೇಕು ಪೂರಕವಾದ ಜೀವನ ಶೈಲಿ ಎಲ್ಲವನ್ನು ನೀವು ರೂಢಿಸ್ಕೊಂಡಿದ್ದೇ ಆದರೆ ಜೀವನದಲ್ಲಿ ನೀವು ಸಂತೋಷವಾಗಿ ಬದುಕಲಿಕ್ಕೆ, ಇತರರಿಗೂ ಕೂಡ ಸಂತೋಷವನ್ನ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.